ಹಾಯ್ ಹಲೋ ಫ್ರೆಂಡ್ಸ್, ಎಂ ಪಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಶೇರ್ವ ರೆಸಿಪಿನ ಮಾಡ್ತಾಯಿದ್ದೀನಿ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. ನಾವು ಹೋಟೆಲ್ ಸೈಡ್ ಮತ್ತು ರೋಡ್ ಸೈಡ್ ಹೋದಾಗ ನಮಗೆ ಕುಷ್ಕ ಅಥವಾ ಬಿರಿಯಾನಿ ಜೊತೆ ಹಾಕ್ಕೊಡ್ತಾರೆ. ಇದನ್ನು ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸ್ತಾನೆ ಇರುತ್ತೆ. ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ, ಚಕ್ಕೆ, ಸ್ಟಾರ್ ಹೂವು, ಲವಂಗ, ಸೋಂಪು ಕಾಳು ಇಷ್ಟನ್ನು ಹಾಕಿ ಇದನ್ನು ಯಾವ ಥರ ಹುರ್ಕೋಬೇಕು ಅಂತ ಅಂದರೆ ಈರುಳ್ಳಿ ಕೆಂಪು ಬಣ್ಣ ಬರಬೇಕು, ಆ ರೀತಿ ಹುರ್ಕೋಬೇಕು. ಇದನ್ನು ಒಂದು ಜಾರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ, ಟೊಮೊಟೊ, ಗೋಡಂಬಿ ಹಾಕೋತಾ ಇದ್ದೀನಿ. ಇದನ್ನು ಎಷ್ಟು ನುಣ್ಣಗೆ ರುಬ್ಬಬೇಕು ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು. ನಾವೆಷ್ಟು ಚೆನ್ನಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕೋತೀನಿ. ಶೇರ್ವಾಗಿ ಯಾವಾಗಲೂ ಎಣ್ಣೆ ಜಾಸ್ತಿ ಇರಬೇಕು, ಆಗಲೇ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈರುಳ್ಳಿ, ನೀವು ಒಂದು ಸಲ ಶೇರ್ವ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ, ಆ ರೀತಿ ಇರುತ್ತೆ. ಇದಕ್ಕೆ ಕರಿಬೇವು, ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸೋಂಪು ಕಾಳೆ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಯಾವುದೇ ಮಸಾಲೆನಾದರೂ ಈ ರೀತಿ ಹಸಿ ವಾಸನೆ ಹೋಗೋರು ಹುರ್ಕೋಬೇಕು. ಇದಕ್ಕೆ ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು, ಆಗಲೇ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಧನಿಯಾ ಪೌಡರ್, ಖಾರ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಇದಕ್ಕೆ ರುಬ್ಬಿರೋ ಅಂಥ ಮಸಾಲನ ಹಾಕೋತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಯಾವ ರೀತಿ ಬೇಯಿಸ್ಕೋಬೇಕು ಅಂತ ಅಂದರೆ, ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ಗಡೆ ಬರಬೇಕು, ಆ ರೀತಿ ಇದನ್ನು ಬೇಯಿಸ್ಕೋಬೇಕು. ಆಗಲೂ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮುಚ್ಚಳ ಮುಚ್ಚಿ ನೋಡಿ, ಎಣ್ಣೆ ಮೇಲೆ ಬಂದಿದೆ, ಆ ರೀತಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ಯಾಕಂದರೆ ಇದು ಶೇರ್ವ ಯಾವಾಗಲೂ ಸ್ವಲ್ಪ ತೆಳುವಾಗಿರಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸಾಂಬಾರೆಲ್ಲ ಕುದಿ ಬಂದಮೇಲೆ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಈ ರೆಸಿಪಿನ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡಿ ತಿನ್ನಬೇಕಂತ ಅನಿಸುತ್ತೆ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತೀನಿ. ಇದು ಯಾವ ರೀತಿ ಕುದಿಬೇಕು ಅಂತ ಅಂದರೆ, ಇದು ಮೇಲ್ಗಡೆ ಇರೋಂಥ ನೊರೆ ಎಲ್ಲ ಹೋಗಬೇಕು, ಆ ರೀತಿ ಕುದಿಬೇಕು. ಇದನ್ನು ಹೈ ಫ್ಲೇಮಲ್ಲಿ ಯಾವತ್ತೂ ಕುದಿಸ್ಬಾರ್ದು, ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ನೋಡಿ, ಈ ಥರ ನೊರೆ ಎಲ್ಲ ಹೋಗಬೇಕು. ಈ ರೀತಿ ನೊರೆ ಎಲ್ಲ ಹೋಗಬೇಕು, ಎಣ್ಣೆ ಬಿಡ್ಕೋಬೇಕು, ಆ ರೀತಿ ಕುದಿಸ್ಬೇಕು. ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಇದು ಚಪಾತಿ ಜೊತೆ, ದೋಸೆ ಜೊತೆ, ಬಿರಿಯಾನಿ ಜೊತೆ, ಕುಷ್ಕ ಜೊತೆ, ಪಲಾವ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ. ಈ ರೀತಿ ಬರಬೇಕು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ.
ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.